ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸಿಯಾಸ್ ಲೈಫ್ ಸ್ಟೈಲ್. ನಾನಿವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ. ಸೊ ಮಧ್ಯಾಹ್ನ ಅಲ್ಲ, ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡತ್ತೀನಿ ನಾನು. ಇವತ್ತಿನ ಅಡುಗೆ ಏನಂದ್ರೆ ವೆಜ್ ಕುರ್ಮಾ, ಆಮೇಲೆ ಪಲಾವ್, ಚಪಾತಿ ಆಲ್ರೆಡಿ ಅತ್ತಿ ಮಾಡಿಟ್ಟಾರೆ. ಇವಾಗ ನಾನು ವೆಜ್ ಕುರ್ಮಾ ಮಾಡ್ತೀನಿ. ಆಮೇಲೆ ಪಲಾವ್ ನನ್ನ ಹಸ್ಬೆಂಡ್ ಮಾಡ್ತೇನೆ ಅನ್ನೋ ಥರ. ನೋಡಬೇಕು ಅವ್ರು ಮಾಡ್ತಾರೋ ಇನ್ನು ನಾನು ಮಾಡಬೇಕು. ತರಕಾರಿ ಎಲ್ಲ ಕಟ್ ಮಾಡಿಟ್ಟೀನಿ. ಇನ್ನು ವೆಜ್ ಕುರ್ಮಾಕ್ಕೆ ನಾನು ಮೊನ್ನೆ ಒಂದು ಸಲ ಮಾಡಿದಾಗ ಕೊಬ್ಬರಿ ಹಾಕಿ ಮಾಡಿದ್ನಿ. ಇವತ್ತು ಶೇಂಗಾ ಪುಡಿ ಹಾಕಿ ಮಾಡತ್ತೀನಿ. ನೋಡೋಣ ಹೆಂಗೆ ಬರ್ತೈತಿ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು ಟೇಸ್ಟ್ ಮಾಡಿ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ. ಇವಾಗ ನಾನು ಕುರ್ಮಾಕ್ಕೆ ಆಲೂಗಡ್ಡೆ, ಆಮೇಲೆ ಬೀನ್ಸ, ಗಜ್ಜರಿ ಯೂಸ್ ಮಾಡೀನಿ. ನಿಮ್ಮ ಮನೆಯೊಳಗೆ ಏನು ವೆಜಿಟೇಬಲ್ಸ್ ಇರ್ತೈತಲ್ಲ ಅದನ್ನು ನೀವು ಯೂಸ್ ಮಾಡಿ ಮಾಡ್ಕೋಬೋದು. ಮೊನ್ನೆ ನಾನು ಒಂದು ಸಲ ಕೊಬ್ಬರಿ ಹಾಕಿ ಮಾಡಿದ್ನಿ, ಭಾಳ ಮಸ್ತ್ ಬಂದಿತ್ತು. ಅಂದರೆ ಪ್ರತಿ ಸಲ ಕೊಬ್ಬರಿ ಹಾಕಿನೇ ಮಾಡಿರ್ತೀನಿ, ಬಟ್ ಒಮ್ಮೊಮ್ಮೆ ನಮ್ಮ ಮಮ್ಮಿ ಶೇಂಗಾ ಪುಡಿ ಹಾಕಿ ಮಾಡಿರ್ತಾರೆ, ಅದು ಟೇಸ್ಟ್ ಮಸ್ತ್ ಇರ್ತೈತಿ. ಸೊ ನಾನಿಲ್ಲಿ ತರಕಾರಿನ 2 ವಿಸಿಲ್ ಹೊಡೆಸ್ಕೊಂಡು ಅಷ್ಟರೊಳಗೆಲ್ಲ ಕುದ್ದಿತ್ತು ಕರೆಕ್ಟಾಗಿ. ಇಲ್ಲಿ ಒಗ್ಗರಣೆ ಹಾಕ್ಕೊಳತ್ತೀನಿ. ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಆನಿಯನ್ನ, ಆಮೇಲೆ ಶುಂಠಿ ಸ್ವಲ್ಪ ತುರಿದಿಟ್ಕೊಂಡಿದ್ನಿ. ಇನ್ನಿದು ಮೆಣಸಿನ್ಕಾಯಿ ಏನು ಮಾಡಿರ್ತೀನಿ ನಾನು, ಸ್ವಲ್ಪ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ, ಅಂದ್ರೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ. 1 ವಾರಕ್ಕಾಗುವಷ್ಟು. ನಮ್ಗೆ ಆಲ್ಮೋಸ್ಟ್ ಏನಂದ್ರೆ ನಾವು ಹಸಿ ಖಾರ ಜಾಸ್ತಿ, ಅಂದ್ರೆ ಹಸಿ ಮೆಣಸಿನ್ಕಾಯಿದ್ದು ಪೇಸ್ಟ್ ಜಾಸ್ತಿ ಯೂಸ್ ಮಾಡ್ತೀವಿ ಪಲ್ಯಕ್ಕೆಲ್ಲ. ಹಾಗಾಗಿ ನಾನು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹೇಳಿದ್ನಲ್ಲ ಆವಾಗಲೇ ಶೇಂಗಾ ಪುಡಿ ಯೂಸ್ ಮಾಡ್ತೇನಂತ. ಶೇಂಗಾ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಇದನ್ನು, ಇಲ್ಲಾಂದ್ರೆ ಏನಾಕೈತಂದ್ರೆ ಹಿಡ್ಕೊಂಡ್ಬಿಡ್ತೈತಿ ಪಾತ್ರೆಗೆಲ್ಲ. ಸೊ ಆಮೇಲೆ ಏನು ಮಾಡಿದ್ನಿ, ಬೇಯಿಸಿಟ್ಕೊಂಡಂಥ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡು ವಿತ್ ವಾಟರ್, ಅದ್ರೊಳಗೆ ಏನು ನೀರಿತ್ತಲ್ಲ ಅದನ್ನು ಸೇರಿಸಿ ಹಾಕ್ಕೊಂಡು, ನಾನು ಟೊಮೆಟೊ ಹಾಕೋದು ಮರ್ತ್ಬಿಟ್ಟಿದ್ನಿ ಎಣ್ಣೆ ಒಳಗೆ. ಹಾಗಾಗಿ ಟೊಮೆಟೊ ಆಮೇಲೆ ಹಾಕ್ಕೊಂಡು ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಒಂದು 5 ಮಿನಿಟ್ಸ್ ಬಿಟ್ಟಿದ್ನಿ ನಾನು ಇದನ್ನು. ಸಾಲ್ಟ್ ನಾನು ತರಕಾರಿ ಬೇಯಿಸ್ಕೊಳ್ಳೋ ಮುಂದೆ ಹಾಕ್ಕೊಂಡಿದ್ನಿ. ಸೊ ಆಮೇಲೆ ನೀವು ನೋಡಿ ಹಾಕ್ಕೋಬೋದು. 2 ಡ್ರೆಸ್ ಆರ್ಡರ್ ಮಾಡಿದ್ದೆ, ಒಂದು ಸ್ಕೈ ಬ್ಲೂ, ಆಮೇಲೆ ಇದು ಬ್ಲ್ಯಾಕ್ ಒಂದು. ಇನ್ನೂ ಯೂಸ್ ಮಾಡಿಲ್ಲ. 2 ಕಾಂಬೋ ಇದ್ದು, 2 ಸೇರಿ ನಂಗೆ 540 ಏನೋ ಆಯ್ತು. ಕಾಟನ್ ಮಟೀರಿಯಲ್, ಸಾಫ್ಟ್ ಐತಿ. ಇದು ಎದಕ್ಕಂದ್ರೆ ಫೀಡಿಂಗ್ ಮಾಡೋಕ್ಕೆ ಭಾಳ ಈಸಿ ಐತಿ. 2 ಕಡೆ ಜಿಪ್ ಲಾಕ್ ಅದಾವ, ನೋಡ್ತಿರ್ಬೋದು ನೀವು. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಐತಿ ಜಿಪ್, 2 ಸೈಡ್ ಐತಿ. ಸೊ ಇವಾಗ ಟ್ರಾವೆಲ್ ಮಾಡಬೇಕಾದ್ರೆ ಆತ, ನಾವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಕಂಫರ್ಟಬಲ್ ಇರ್ತೈತಿ. ಆಮೇಲೆ ನಾವು ಇದನ್ನು ಡೈಲಿ ಯೂಸಿಗೆ ಮನ್ಯಾಗೂ ಯೂಸ್ ಮಾಡ್ಬೋದು. ನಾನು ಡೈಲಿ ಯೂಸಿಗೆ ಅಂತ ತರಿಸ್ಕೊಂಡೇನಿ ಇದನ್ನು. ಸೊ ನೋಡ್ತಿರ್ಬೋದು ನೀವು, ಇಷ್ಟ ಐತಿದ್ದು. ಆ್ಯಕ್ಚುಲಿ ದೊಡ್ಡ ಸೈಜ್ ಬಂದೈತಿ. ನಾನು ಎಮ್ ಸೈಜ್ ಏನೋ ಮಾಡಿದ್ದೆ, ದೊಡ್ಡ ಬಂದೈತಿ. ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು ನಾನು. ಆ್ಯಕ್ಚುಲಿ ಎಸ್ ಇಲ್ಲ XS ಕರೆಕ್ಟ್ ಆಕೈತಿ ನಂಗೆ. ಬಟ್ ಏನಾಗ ಒಂದೊಂದು ಸೈಜ್ ಇರ್ತಾವೆ. ನಾನು ಆ್ಯಕ್ಚುಲಿ ಅಜಿಯೊಳಗೆ ಜಾಸ್ತಿ ಆರ್ಡ್ರ್ ಮಾಡ್ತೀನಿ. ಅದ್ರೊಳಗೆ ಏನಿರ್ತೈತೆ ಅಂದ್ರೆ ನಾನು ಯಾವಾಗಲೂ XS ಮಾಡ್ಕೊಂಡಿರ್ತೀನಿ. ಒಂದೊಂದು ಬ್ರ್ಯಾಂಡಿಂದ ಒಂದೊಂದು ಸೈಜ್ ಇರ್ತೈತಿ. ಸೊ ಇದು ಬಂದುಬಿಟ್ಟು ಎಮ್ ಅಲ್ಲ, ಇದು ಎಲ್ ಸೈಜ್ ಏನೋ ಇದೆ. ನಾನು ಎಮ್ ಅಂದ್ಕೊಂಡಿದ್ದೆ, ಎಮ್ ಅಲ್ಲ ಎಲ್ ಇದೆ. ಸೊ ಭಾಳ ದೊಡ್ಡದು ಬಂದುಬಿಟ್ಟೈತಿ. ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಸೇಮ್ ಇದು ಕೂಡ ಅಷ್ಟೇ, ಸ್ಕೈ ಬ್ಲೂ ಇದೆ. ಇದಕ್ಕೆ ವೈಟ್ ದುಪ್ಪಟ್ಟ, ಆಮೇಲೆ ವೈಟ್ ಪ್ಯಾಂಟ್ ಮ್ಯಾಚ್ ಮಾಡ್ಬೋದು. ಸೇಮ್ ಇದು ಯಾವ ಥರ ಐತಲ್ಲ ಇದು ಹಂಗೆ ಐತಿ. ಇದು ಬಂದುಬಿಟ್ಟು ಪ್ರಿಂಟ್. ಇದಕ್ಕೆ ನಾವು ರೆಡ್ ಪ್ಯಾಂಟ್ ಹಾಕ್ಕೋಬೋದು, ಇಲ್ಲಾಂದ್ರೆ ಲೈಟ್ ಪಿಂಕ್ ಹಾಕ್ಕೋಬೋದು. ನಿಮಗಿದು ವಿಡಿಯೋ ಒಳಗೆ ಯಾವ ರೀತಿ ಕಾಣತೈತೆ ಅಂತ ಗೊತ್ತಿಲ್ಲ. ಇವಾಗ ನೋಡ್ಬಿರ್ಬೋದು ನೀವು. ಇಲ್ಲಿ ನಂದು ನೇಲ್ ಪೇಂಟ್ ಬಂದುಬಿಟ್ಟು ರೆಡ್ ಐತಿ, ಬಟ್ ಇದು ರೆಡ್ ಇಲ್ಲ, ಒಂಥರ ಬೇಬಿ ಪಿಂಕ್ ಥರ ಐತಿ. ವಿಡಿಯೋ ಒಳಗೆ ಸ್ವಲ್ಪ ಡಾರ್ಕ್ ಕಾಣತೈತೆ ಅನಿಸ್ತೈತೆ ನಂಗೆ, ಬಟ್ ಇದು ನೋಡೋಕೆ ಅಷ್ಟು ಡಾರ್ಕ್ ಇಲ್ಲ. ನಾವು ಇದಕ್ಕೆ ರೆಡ್ ಮ್ಯಾಚ್ ಮಾಡ್ಬೋದು, ಯಾಕಂದ್ರೆ ಬ್ಲ್ಯಾಕ್ ಐತಲ್ಲ. ಸೊ ಹಂಗಾಗಿ ರೆಡ್ ಪ್ಯಾಂಟ್ ಮ್ಯಾಚ್ ಮಾಡ್ಬೋದು. ಇದು ಬಂದುಬಿಟ್ಟು ಇದಕ್ಕೆ ವೈಟ್ ಮ್ಯಾಚ್ ಮಾಡ್ಬೋದು ನಾವು. ಸೊ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಯಾರಿಗಾದರೂ ಇಷ್ಟ ಆದ್ರೆ ತೊಗೋಬೋದು. ಇದ್ರೊಳಗೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ನೀವು. ಯಾರು ನೋಡಿಲ್ಲಲ್ಲ ತೊಗೋರಿ. ಮಟೀರಿಯಲ್ ಮಾತ್ರ ಸಾಫ್ಟ್ ಐತಿ, ಸೂಪರ್ ಸಾಫ್ಟ್ ಅಂತ ಹೇಳ್ಬೋದು. ನೀವು ಒಂದು ಸಲ ನೀರಾಗ ಹಾಕಿ ಬಿಟ್ರೆ ಇನ್ನೂ ಸಾಫ್ಟ್ ಆಗಿಬಿಡ್ತೈತೆ ಅಂತ ನಾನು ಅಂದ್ಕೊಂಡೀನಿ. ಇನ್ನೂ ಯೂಸ್ ಮಾಡಿಲ್ಲ ನಾನು, ಅಂದ್ರೆ ನೀರೊಳಗೆ ಇನ್ನೂ ಹಾಕಿಲ್ಲ.
ಸೊ ಅಂದ್ರೆ ನಾವು ಇವಾಗ ಮಟೀರಿಯಲ್ ನೋಡಿದ್ರೆ ಗೊತ್ತಾಕೈತಲ್ಲ. ಸೊ ಚಲೋ ಐತಿ ಮಟೀರಿಯಲ್ಲ, ತೊಗೋಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು ನೀವು.